ನೀವು ಕೊಟ್ಟಿದ್ದು ಯಾವ ತರ ಇತ್ತು ಅಂದ್ರೆ, ಕಲರ್ಸ್ ಅಲ್ಲಿ ಈ ವರ್ಷ ಆದ 4 ಸಿನಿಮಾ ಸ್ಯಾಟಲೈಟ್ ಆಗಿದ್ದು. ಕಬ್ಜ, ವೇದ, ಟಗರುಪಲ್ಯ, ನಟ ಭಯಂಕರ. ಇದು ಅವಕಾಶ ಮಾಡಿಕೊಟ್ರಿ. ನಿಮ್ಮ ಉಪಕಾರದಲ್ಲಿ ನಾವು ಬದುಕ್ತಾ ಇದೀವಿ. ನಾವೆಲ್ಲೋ ಕಡೆ ಹೋದ ಅಂದ್ರೆ ನೀವು ಕ್ಯಾಮ್ರಾ ಹಿಡಿತೀರಾ, ಅದರಿಂದ ನನಗೆಲ್ಲೋ ಒಂದು 4 ಜನ ಗುರುತಿಸ್ತಾರೆ, ನನಗೆ ಅದ್ರಲ್ಲಿ ಊಟ ಸಿಗ್ತಾ ಇದೆ, ನಾನ್ ನಿಮಗ್ ಋಣಿಯಾಗಿರ್ಬೇಕು. ನಾವೇನೇ ತರಲೆ ಮಾಡ್ಬೋದು, ತಮಾಷೆ ಮಾಡ್ಬೋದು, ಅಪಾರ್ಟ್ ಫ್ರಮ್ ಆಲ್ ದಿಸ್, ಇದೆಲ್ಲವನ್ನು ಮೀರಿ ನೀವೆಲ್ಲ ನಮ್ಮ ಜೀವನದಲ್ಲಿ ಬಹಳ ಸ್ಪೆಷಲ್ ಆಗಿದ್ದೀರಾ. ನಂದೊಂದು ಸ್ಯಾಟಲೈಟ್ ಆಯ್ತು, ದೊಡ್ಡ ಮಟ್ಟದ ಬಿಸ್ನೆಸ್ ಆಗೋದಕ್ಕೆ. ಈಗ ನೋಡಿ, ಗೌರವ್ ವೆಂಕಟೇಶ್ ಸರ್ ಒಂದು ಸಿನಿಮಾಗೆ ಅಡ್ವಾನ್ಸ್ ಕೊಟ್ಟು ಸಿನಿಮಾ ಮಾಡ್ತಾ ಇದ್ದಾರೆ. ದಟ್ಸ್ ಇವೆಲ್ಲದಕ್ಕೊಂದು ಅವಕಾಶ ಆಗಿದ್ದಕ್ಕೆ ನಾನು ನಿಮಗ್ ಚಿರುಣಿಯಾಗಿರ್ತೀನಿ. ಏನೇ ತರಲೆ ಮಾಡ್ಬೋದು, ಅದು ಮನಸ್ಸಿನ ಪ್ರೀತಿಯಿಂದ ಅಷ್ಟೇ. ನಿಮ್ ಮೇಲೆ ನನಗೆ ಆ ಸಲಿಗೆ ಇದೆ ಅನ್ನೋ ಕಾರಣಕ್ಕೆ ನಮ್ಮನ್ನು ಬೆಳೆಸಿರ್ತೀರ ಅನ್ನೋ ಸಲಿಗೆ ಮಾತಾಡಿರ್ತೀವಿ ಹೊತ್ತು ಇದ್ರಲ್ಲಿ ಯಾವುದೇ ತರ ವ್ಯಂಗ್ಯ, ಕುಚೋದ್ಯ, ಕುಚೇಷ್ಟೆ ಅಲ್ಲ ಸರ್. ನಿಮ್ಮಿಂದ ನೀವು ಬರೆದ್ರೆ ಒಬ್ಬ ನಟ, ನೀವು ಒಬ್ಬ ನಟನ್ಗೊಂದು ಹಾಕಿದ್ರೆ 2 ವೀಲರ್ ಬಂದು, ಓಲಾದಲ್ಲಿ ಬಂದು, ನೆಕ್ಸ್ಟ್ ಬೆನ್ಸಲ್ ಬರ್ತಾನೆ. ಅವಕಾಶ ಮಾಡಿಕೊಟ್ರು ನೀವು, ನಿಮಗ್ ನಾವು ಋಣಿಯಾಗಿರ್ಬೇಕು. ಯಾರೇ ಆದ್ರೂ ಅಷ್ಟೇ, ಮಾಧ್ಯಮಕ್ಕೆ, ನಿರ್ಮಾಪಕರಿಗೆ ಎಲ್ಲರಿಗೂ ಗೌರವ ಕೊಡ್ಬೇಕು ಸರ್. ಒಬ್ಬ ನಿರ್ಮಾಪಕ, ಇವತ್ತು ಗೌರವ್ ವೆಂಕಟೇಶ್ ಸರ್ ಬಂದು ಅವ್ರದ್ದು ಫೈಟ್ ನಡೀತಿತ್ತು, ಬಂದ್ ಕೂತ್ಕೊಂಡು ಪ್ರಥಮ ಈ ಸಿನಿಮಾ ಮಾಡಿ ನಟ ಭಯಂಕರ ಸ್ಯಾಟಲೈಟ್ ಆಗಿದ್ದು ಗೊತ್ತಾದ ತಕ್ಷಣ ಈ ವ್ಯಕ್ತಿ ಮನ್ಸ್ ಮಾಡಿದ್ರೆ ದೊಡ್ಡ 1600 ಸಿನಿಮಾ ಫೈಟ್ಸ್ ಮಾಡಿದ್ದಾರೆ. ಈ ವ್ಯಕ್ತಿ 1600 ಸ್ಟಂಟ್ಸ್ ಮಾಡಿದಂತವ್ರು. ಒಂದು ಸ್ಟಾರ್ ಯಾವ್ದಾದ್ರು ಮನೆಗೆ 5-6 ಸಲ ಅಲ್ದು ಬಿಟ್ಟರು ಡೇಟ್ ಕೊಡಲ್ವಾ? ಕೊಡ್ತಾರೆ. ಇಲ್ಲ ಪ್ರಥಮ್ ನಿಮ್ನ ಇಟ್ಕೊಂಡು ನಾನು ಪ್ರೂವ್ ಮಾಡ್ತೀನಿ ಅಂದ್ರು. ನನಗೊಂದು ಲೈಫ್ ಆಯ್ತು. ಈಗ ನಾನು ಅವ್ರು ಋಣಿಯಾಗಿರ್ಬೇಕು. ನಿರ್ಮಾಪಕರಿಗೆ, ಪತ್ರಕರ್ತರು, ನಾನು ಬೋತ್ ಕಡೆ ಕ್ಯಾಮ್ರಾ ಹಿಡಿತೀರಾ, ನಿಮಗ್ ನಾನು ಋಣಿಯಾಗಿರ್ಬೇಕು. ನಾನು ಪ್ರಾಮಾಣಿಕವಾಗಿದ್ದೀನಿ ಸರ್. ನಿಮ್ಮ ವಿಚಾರದಲ್ಲಿ ಟೀಸರ್ ಮಾಡಿದೀನಿ, ರೊಮ್ಯಾನ್ಸ್, ಹಾರರ್, ಕಾಮಿಡಿ, ಆಕ್ಷನ್ ಎಲ್ಲವೂ ಇದೆ. ಎಲ್ಲದರ ಸಮ್ಮಿಲನ ಆ ಸಿನಿಮಾ. ಗಟ್ಟಿ ಕತೆ ಇಟ್ಕೊಂಡು ಹರೀಶ್ ರಾಜ್ ಅಂತ ಅಪ್ರತಿಮ ಪ್ರಬುದ್ಧ ಕಲಾವಿದರ ಜೊತೆ ಕೆಲಸ ಮಾಡಿದೀನಿ. ಇವರೆಲ್ಲರೂ ನನಗೆ ಸಿನಿಮಾಗೆ ಜೀವ ತುಂಬಿದ್ದಾರೆ. ಸಿನಿಮಾ ಹೇಗೆ ಬಂದಿರಲಿ, ಏನೇ ಇರಲಿ, ನಿಮ್ಮ ಆಶೀರ್ವಾದ ತಗೊಂಡು ಮುನ್ನು ಸರ್. ಕರ್ನಾಟಕದಲ್ಲಿ 1 ಇಯರ್ ತಗೊಂಡೆ ನಾನು ಕಂಪ್ಲೀಟ್ ಮಾಡಕ್ಕೆ. 1.5 ಮಂತ್ ಒಂದು ಸಿನಿಮಾ ಮುಗಿಸಿದ್ವಿ ಅಂದ್ರೆ ಯಾವ ಮಟ್ಟಕ್ಕೆ ನಾವು ವರ್ಕ್, ಡೈಲಿ 1.5-2 ಕಾಲ್ ಶೀಟ್ ಅನ್ನ ವರ್ಕ್ ಮಾಡೋದು. 1 ಸೆಕೆಂಡ್ ಮಿಸ್ ಮಾಡಿಲ್ಲ. ನಾನು ಫೇಕ್ ವಿಚಾರದಲ್ಲಿ ಸತ್ಯ ಹೇಳಿದೀನಿ. ಯಾರು ಮಾಡ್ತಾ ಇದಾರೆ ಮಾಡಿ ಹಾಳು ಮಾಡಬೇಡಿ. ಇವರು 5 ಮಿಲಿಯನ್ ಅಂತ ಹಾಕ್ರೆ, ಇನ್ ನೆಕ್ಸ್ಟ್ ಬರೋ ಸಿನಿಮಾದಲ್ಲಿ 8 ಮಿಲಿಯನ್ ಇನ್ 1 ಡೇ ಅಂತ ಹಾಕ್ತಾರೆ. ನಿಮ್ಗೊಂದು ಪ್ರಶ್ನೆ ಸರ್, ರಾಯಚೂರಲ್ಲಿ ಯಾರೋ ಕುರಿ ಮೇಯಿಸ್ತಾ ಇರ್ತಾರೆ, ಬೆಳಗಾಮಲ್ಲಿ ಯಾರೋ ದನ ಮೇಯಿಸ್ತಾ ಇರ್ತಾರೆ, ಗುಲ್ಬರ್ಗಲ್ಲಿ ಯಾರೋ ಪಿಗ್ಮಿ ಕಲೆಕ್ಟ್ ಮಾಡ್ತಿರ್ತಾರೆ. ಒಂದು ಟೀಸರ್ ಯಾವ್ದೋ ಬಂದು, ಒಂದು ಟ್ರೈಲರ್ 5 ಮಿಲಿಯನ್ ವ್ಯೂಸ್ ಅಂತ ಇರುತ್ತೆ. ಕೆಳಗಡೆ 75,000 ಆರ್ಗ್ಯಾನಿಕ್ ವ್ಯೂಸ್ ಯಾರೋ ಒಬ್ಬ ಸಿನಿಮಾ ಮಾಡಿರ್ತಾನೆ ಹೊಸಬ. 8 to 5 ಮಿಲಿಯನ್ ಇರೋದನ್ನ ನೋಡ್ಬಿಟ್ಟು ಕೆಳಗಡೆ ಅದ್ 75,000 ಕಂಡ್ಬಿಡ, ಅದು ಗೆದ್ದಿಲ್ಲ, ಸುಳ್ಳು, ಅದ್ ಗೆದ್ದಿಲ್ಲ ಬಿಡ, ಅದೇನ್ ನೋಡ್ತೀಯ. ಅವ್ನಿಗೆ ಗೊತ್ತಿಲ್ಲ ಪಾಪ ಈ ಫೇಕ್ ಹೆಂಗ್ ನಡೆಯುತ್ತೆ ಅಂತ. ಟಿಕೆಟ್ ನ ಫ್ರೀ ಆಗಿರೋದು ಜನಕ್ಕೆ ತೋರಿಸ್ತೀವಿ ಸರ್. ಶುಕ್ರವಾರ ಇಂತಹ ದರಿದ್ರ ವ್ಯವಸ್ಥೆ ಹೊರಟೋಗಿದೀವಿ ನಾವು. ಇದೆಲ್ಲ ಬಂದ್ರೆ ದೊಡ್ಡ ದೊಡ್ಡ ಸಿನಿಮಾಯಿಂದ. ನಾನು ದೊಡ್ಡ ಸಿನಿಮಾ ಎಲ್ಲವೂ ಅಲ್ಲ, ಕೆಲವು ಹಂಗ ಫೇಕ್ ಮಾಡ್ತಾರಲ್ಲ ಅದನ್ನ. ಎಲ್ಲ ದೊಡ್ಡವರು ನಮ್ಮವರು, ಬಟ್ ಈ ದೊಡ್ಡವರು ಯಾರು ಫೇಕ್ ಮಾಡ್ತಾರೋ ಅವ್ರನ್ನ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ, ಫೇಕ್ ಆಗಿದ್ರನ್ನ. ಅಂದ್ರೆ ಫೇಕ್ ಲೈಕ್ಸ್, ಈಗ ಎಲ್ಲವೂ ಅಷ್ಟೇ. ಒಂದ್ ಪ್ರೋಗ್ರಾಮ್ ಹೋದ್ರಷ್ಟು ಜನನೂ ಅಷ್ಟೇ ಫೇಕ್ ಆಗಿ ಕರ್ಸ್ಬಿಡುದು, ಪೇಡ್, ಇವೆಲ್ಲ ಆಗೋಗಿದೆ. ಈ ಎಲ್ಲ ಶೋಸ್ ಗಳಲ್ಲೂ ಹಿಂಗ ಆಗೋಯ್ತು. ಅಂದ್ರೆ ಒಂದ್ ಒಳ್ಳೆ PR ಇಟ್ಕೊಂಡು ನಾನ್ ಗೆದ್ದು ಬಿಡ್ಬೋದು ಒಂದ್ ಸಿನಿಮಾ, ಈ ಭ್ರಮೆಗೆ ಹೊರಟೋಗಿದ್ದಾರೆ. ಇದಲ್ಲ. ಶುಕ್ರವಾರ ರಿಲೀಸ್ ನನ್ನ ಹಣೆ ಬರ ಒಬ್ಬ ಮಾಧ್ಯಮದವ್ರು ಬರಲಿ ಸರ್, ನೀವು ಕರೆದು ಪ್ರಥಮ್ ಯುವರ್ ವೇಸ್ಟ್ ಅಂತ ಹೇಳಿದ್ರೆ ಸ್ವೀಕರಿಸ್ತೀನಿ ಸರ್. ನನಗೆ ಯಾರೋ ಒಬ್ಬ ಕೂತ್ಕೊಂಡು ರಿವ್ಯೂ ಕೂತ್ಕೊಂಡು ಕೂಗೋದು, ಕಿರ್ಚೋದು ಹೇಳಿ ಒಂದು ಒಪಿನಿಯನ್ ಬುಕ್ ಬೈ ಶೋ ನನ್ನ ಹಣೆ ಬರ ಬರೀತೀನಿ. ಐ ಆಮ್ ನಾಟ್ ರೆಡಿ ಟು ಅಕ್ಸೆಪ್ಟ್ ಆಲ್ ದಿಸ್ ಥಿಂಗ್ಸ್ ಸರ್. ನನ್ನ ಹಣೆ ಬರ ಒಬ್ಬ ಪತ್ರಕರ್ತ ಬರಲಿ, ನೀವು ಬರೀರಿ ಸರ್, ನೀವು ಬರೀರಿ ಸರ್, ಸ್ವೀಕರಿಸ್ತೀನಿ. ಯಾವುದೋ ಒಂದು ಏಜೆನ್ಸಿ ಬುಕ್ ಬೈ ಶೋ ಟಕ್ಕನ್ ಕಿತ್ ಕೆಳಗಾಕ್ಬಿಡ್ತಾರೆ. ನೋ, ಇದ್ರ ವಿರುದ್ಧ ನಾನಿದ್ದೀನಿ. ಸತ್ಯ ಹೇಳಿದೀನಿ ನನ್ನ ಸಮಾಧಾನ ನಂದು. ಒಪ್ಕೊಡೋದು ಬಿಡುದು ನಿಮ್ಮಂತ ಹಿರಿಯರು, ಮೇಧಾವಿಗಳು, ಮುತ್ಸದಿಗಳಿಗೆ ಸೇರಿದ್ದು. ಈಗ ಒಂದು ಮಾತು ನಾನು ಹೇಳ್ತೀನಿ, ಹರೀಶ್ ಅಣ್ಣ, ವೆಂಕಟಣ್ಣ ಮಾತಾಡ್ತಾರೆ. ಆಮೇಲೆ ನಮ್ರತಾ ಅಂಡ್ ಹರೀಶ್ ಅಣ್ಣ ಟ್ರೈಲರ್ ನೋಡಿಲ್ಲ, ಟೀಸರ್. ಅವರೇ ಮಾಡೋದು ಹೇಗಿದೆ ತೋರಿಸಿದ್ಮೇಲೆ ನಿಮ್ ಬೇರೆ ಪ್ರಶ್ನೆಗಳಿಗೆ ಏನಾದ್ರು ಇದೆಯಾ ಸರ್? ಇನ್ಯಾವುದೋ ಪ್ರಶ್ನೆ ಇದ್ರೆ ಉತ್ತರ ಕೊಡ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.